ಕಳೆದ ವಾರ ಕೆಲ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬಂದವು. ಆ ಸಿನಿಮಾಗಳಲ್ಲಿ ಜಂಗಲ್ ಮಂಗಲ್ ಚಿತ್ರವೂ ಕೂಡ ಒಂದು. ಶೀರ್ಷಿಕೆ ಹೇಳುವಂತೆ ಇದು ಕಾಡಿನೊಳಗೆ ನಡೆಯುವ ಒಂದು ಸುಂದರವಾದ ಕತೆ. ಇದನ್ನು ನೋಡಿದ ಪ್ರೇಕ್ಷಕ ತುಂಬಾ ಮೆಚ್ಚಿಕೊಂಡಿದ್ದಾನೆ ಕೂಡ. ಸದ್ಯ ಹಲವು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಉತ್ತಮ ವಿಮರ್ಶೆ, ಸಿನಿಮಾ ದಿಗ್ಗಜರಿಂದ ದೊಡ್ಡ ಪ್ರಶಂಸೆ ಎಲ್ಲವೂ ಸಿಕ್ಕಿವೆ. ಈ ಖುಷಿಯನ್ನು ಹಂಚಿಕೊಳ್ಳಲು ತಂಡ ಇತ್ತೀಚೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು. ಈ ಸಂದರ್ಭದಲ್ಲಿ ನಾಯಕ ನಟ ಯಶ್ ಶೆಟ್ಟಿ, ನಿರ್ದೇಶಕ ರಕ್ಷಿತ್ ಕುಮಾರ್, ನಾಯಕನಟಿ ಹರ್ಷಿತಾ ರಾಮಚಂದ್ರ ಮತ್ತು ಕಥೆಯಲ್ಲಿ ನಾಯಕನಷ್ಟೇ ಪ್ರಮುಖ ಪಾತ್ರ ವಹಿಸಿರುವ ಉಗ್ರ ಮಂಜು ಸಿಂಹ ಬಿಡುಗಡೆಯಾದ ಮೇಲೆ ಆದ ಬೆಳವಣಿಗೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ನಮ್ಮ ಚಿತ್ರ ಕಮರ್ಷಿಯಲ್ ಆಗಿ ಗೆದ್ದಿದೆ ಎಂದು ಹೇಳಲು ಸಕ್ಸಸ್ ಮೀಟ್ ಆಯೋಜಿಸಿಲ್ಲ, ಆದರೆ ಇಲ್ಲಿಯವರೆಗೂ ನೋಡಿರುವವರ ಮನ ಗೆದ್ದಿದೆ ಎಂದು ಹೇಳಲು ಪತ್ರಿಕಾಗೋಷ್ಠಿ ಆಯೋಜಿಸಿದ್ದೇವೆ. ಚಿತ್ರ ಬಿಡುಗಡೆಯಾದಗಿನಿಂದ ಈವರೆಗೂ ನಮ್ಮ ಚಿತ್ರ ನೋಡಿದ ಯಾರೊಬ್ಬರೂ ಕೂಡ ಚಿತ್ರ ಚೆನ್ನಾಗಿಲ್ಲ ಎಂದು ಹೇಳಿಲ್ಲ. ಅದು ನಮಗೆ ಬಹಳ ಖುಷಿಯಾದ ವಿಚಾರ. ಇನ್ನು ನಮ್ಮ ಚಿತ್ರ ವೀಕ್ಷಿಸಿದ ಗುರು ದೇಶಪಾಂಡೆ ಅವರು ತಾವೇ ಸ್ವತಃ ಶರಣ್ ಹಾಗೂ ಧ್ರುವ ಸರ್ಜಾ ಅವರಿಗೆ ಕರೆ ಮಾಡಿ ಚಿತ್ರ ಚೆನ್ನಾಗಿದೆ, ತಾವು ಚಿತ್ರ ನೋಡಿ ಎಂದು ಹೇಳಿದರು. ಶರಣ್ ಹಾಗೂ ಧ್ರುವ ಸರ್ಜಾ ಅವರು ನಮ್ಮ ಚಿತ್ರ ನೋಡಿ ಮೆಚ್ಚುಗೆ ಮಾತುಗಳಾಡಿದರು. ಅದರಿಂದ ನಮಗೆ ಬಹಳ ಅನುಕೂಲವಾಯಿತು. ಅವರಿಗೆ ಧನ್ಯವಾದ. ಇನ್ನು ಚಿತ್ರ ನೋಡಿದ ಕೆಲವರು ತಮ್ಮ ಸ್ನೇಹಿತರಿಗೆ ನೋಡಿ ಅಂತ ಹೇಳುತ್ತಿರುವುದು, ಕೆಲವು ಕಡೆ ತಾವೇ ಶೋಗಳನ್ನು ಆಯೋಜಿಸುತ್ತಿರುವುದು, ಇದೆಲ್ಲ ನೋಡಿ ಮನ ತುಂಬಿ ಬಂದಿದೆ. ಕನ್ನಡದಲ್ಲಿ ಒಂದೊಳ್ಳೆ ಚಿತ್ರ ಬಂದಿದೆ ಎಂದು ನೋಡಿದವರು ಹೇಳುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬಂದು ನಮ್ಮ ಚಿತ್ರವನ್ನು ವೀಕ್ಷಿಸಬೇಕೆಂದು ನಾಯಕ ಯಶ್ ಶೆಟ್ಟಿ ಮನವಿ ಮಾಡಿದರು. ಅದಕ್ಕೆ ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ನಿಮ್ಮ ಮಾಧ್ಯಮ ಮಿತ್ರದವರು ಎಲ್ರಿಗೂ ಡೇ ಒನ್ ಇಂದನೂ ಇಲ್ಲಿವರೆಗೂ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಪೋರ್ಟ್ ಹೀಗೆ ಇರಲಿ. ಅದ್ರ ಜೊತೆಗೆ ನನಗೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ, ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು ಇದು ಚೆನ್ನಾಗಿ ಮಾಡಿದ್ಯಾ, ಇದು ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ದೀರಾ, ಆ ಥರದ್ದೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್. ನೀವು ಮೊದಲನೇದಾಗಿ ನೋಡಿ ಖುಷಿ ಪಟ್ಟರೆ ಅಲ್ಲೇ ಒಂದು ಗೆದ್ದ ಹಾಗೆ. ನಮ್ಮ ತಂಡ ಆಗಿ ನಿಂತ್ರಲ್ಲ, ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ಸೊ ನಿಮಗೆ ಅಷ್ಟೊಂದು ದೊಡ್ಡ ಐಡೆಂಟಿಟಿ ಇರಲಿಲ್ಲ. ಮಂಜಣ್ಣ ಗೊತ್ತು ಎಲ್ರಿಗೂ, ಯಶಣ್ಣ ಒಂದಷ್ಟು ಕೆಲಸ ಮಾಡಿದ್ದಾರೆ, ನಮ್ಮ ತಂಡದಲ್ಲಿರೋ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ. ಆ ಟೈಮಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಒಂದು ಐಡೆಂಟಿಟಿ ಬೇಕಿತ್ತು. ಆ ಟೈಮಲ್ಲಿ ಫಸ್ಟು ಸುನಿ ಸರ್ ನಿಂತರು ನಮ್ಮ ಜೊತೆ. ಸುನಿ ಸರ್ ಸಿನಿಮಾ ಇಷ್ಟಪಟ್ಟು ಈ ಥರ ಪ್ರಯತ್ನಗಳು ಕನ್ನಡದಲ್ಲಿ ಬರಬೇಕು. ಅವ್ರು ಹೇಳೋದು ಒಂದೇ ಮಾತು, ಈ ಥರ ನಿಮ್ದೊಂದು ಸಿನಿಮಾ ಅಲ್ಲ, ಈ ತರ ಒಂದು 10 ಸಿನಿಮಾ ಬರಬೇಕು. 10 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದಾಗ ಹೊಸಬ್ರ ಸಿನಿಮಾನ ಜನ ಟ್ರಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೇಳ್ತಾ ಅವ್ರು ನಮ್ಮ ಬೆನ್ನಿಗೆ ನಿಂತರು. ಸಕ್ಸಸ್ ಮೀಟ್ನ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈ ಮುಖೇನ ನಾನು ಕೆಲವೊಂದು ಜನರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಬೆಂಗಳೂರಲ್ಲಿ. ಮಾಡಿದ್ಮೇಲೆ ಮೊದಲನೇದಾಗಿ ಗುರುದೇಶ್ ಪಾಂಡೆ ಮತ್ತು ಅನಿಲ್ ಯಾದವ್ ಇವರು ಮಾರನೇ ದಿವಸ ಇಮಿಡಿಯೇಟ್ ಆಗಿ ಅವ್ರ ಆಫೀಸಿಗೆ ಕರೆದುಬಿಟ್ಟು, ತುಂಬ ಒಳ್ಳೆ ಮೂವಿ ಮಾಡಿದ್ದೀರಾ, ನಿಮ್ಮ ಪ್ರಚಾರ ಕಮ್ಮಿ ಆಯಿತು, ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುದೇಶ್ ಪಾಂಡೆ ಅವರು ಅವರ ಫೋನಿಂದಲೇ ಶರಣ್ ಸಾರಿಗೆ, ತರುಣ್ ಸುಧೀರ್ ಅವರಿಗೆ, ಶಶಾಂಕ್ ಸಾರಿಗೆ, ಇವರಿಗೆಲ್ಲರಿಗೂ ಫೋನ್ ಮಾಡಿ, ಬಿ ಗಣಪತಿ ಸಾರ್ ಆಗಿರ್ಬೋದು, ಗೌರಿ ಶೆಟ್ಟಿ ಅವರಾಗಿರ್ಬೋದು, ಇವರಿಗೆಲ್ಲ ಕಾಲ್ ಮಾಡಿ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ, ನಾವ್ಯಾರು ಮಿಸ್ ಮಾಡಬಾರ್ದು, ಅಪರೂಪವಾಗಿ ಈ ಥರ ಬರೋದು, ಹೊಸ ತಂಡಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮೂವಿನ ನೋಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದರು. ಶರಣ್ ಸರ್ ಬಂದು ಮೂವಿ ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟು ಡೈರೆಕ್ಟ್ರಿಗೆ, ಮಂಜು ಸಾರಿಗೆ, ಹಾಗೆ ಮೂವಿ ನೋಡ್ಕೊಂಡು ಹೋದ್ಮೇಲೆ ಧ್ರುವ ಸರ್ಗೂ ಫೋನ್ ಮಾಡಿ ಹೇಳಿದರು ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೇಕಂತ ಹೇಳ್ಬಿಟ್ಟು. ಮಾರನೇ ದಿವಸ ಧ್ರುವ ಸರ್ ಅವ್ರು ಬಂದು ಮೂವಿ ನೋಡಿ ಅದು ಕೂಡ ತುಂಬ ಹೆಲ್ಪ್ ಆಯ್ತು ನಮಗೆ. ಸೊ ಈ ಮೂವಿ ಕಂಪ್ಲೀಟ್ ಆಗಿ ಹೀರೋ ಬಂದ್ಬಿಟ್ಟು ನಾವ್ಯಾರು ಅಲ್ಲ, ಖಂಡಿತವಾಗಿಯೂ ನಮ್ಮ